ಮೋದಿ 11 ದಿನ ಉಪವಾಸ ಮಾಡಿದ್ದು ಸುಳ್ಳ? ಮಾಜಿ ಸಿಎಂ ಮೊಯ್ಲಿ ಅನುಮಾನ ಪಟ್ಟಿದ್ದೇ ತಪ್ಪ? ರಾಮನ ವಿಚಾರದಲ್ಲಿ ಮಹಾ ಎಡವಟ್ಟು ಮಾಡ್ತಾ ಬಿಜೆಪಿ. ಪ್ರಧಾನಿ ಮೋದಿ ಮಹಾನ್ ದೈವ ಭಕ್ತರು. ಹಿಂದೂ ಧರ್ಮದ ಆಚಾರ ವಿಚಾರಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸುತ್ತಾರೆ ಅನ್ನೋ ನಂಬಿಕೆ ಸಾಕಷ್ಟು ಜನರಿಗಿದೆ. ಅದರಲ್ಲೂ ಪ್ರಧಾನಿ ಮೋದಿ ಅಯೋಧ್ಯೆಯಲ್ಲಿ ಶ್ರೀರಾಮನ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಲು ಜನವರಿ 12ರಿಂದ 11 ದಿನ ಕಟ್ಟುನಿಟ್ಟಿನ ಉಪವಾಸ ವ್ರತ ಕೈಗೊಂಡಿದ್ರು. ಕೇವಲ ಎಳನೀರನ್ನ ಬಿಟ್ಟು ಮೋದಿ 11 ದಿನಗಳ ಕಾಲ ಬೇರೇನೂ ಸೇವಿಸಿಲ್ಲ ಅಂತೇಳಿ ಕೆಲ ಸುದ್ದಿ ಮಾಧ್ಯಮಗಳು ವರದಿಯನ್ನ ಮಾಡಿದ್ವು. ಇದನ್ನ ನುಡಿದ ಜನ ವಾವ್ ಮೋದಿ ಬೇಷ್ ಅಂತೇಳಿ ಮೋದಿಗೆ ಜೈಕಾರ ಹಾಕಿದ್ರು. ಜೊತೆಗೆ ಪ್ರಧಾನಿ ಅಂದ್ರೆ ಇವರಪ್ಪ ಅಂತೇಳಿ ಕೊಂಡಾಡಿದ್ರು. ಆದ್ರೀಗ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅವರು ಎತ್ತಿರೋ ಪ್ರಶ್ನೆ ಮೋದಿ ಅವರ ಉಪವಾಸ ವ್ರತಾಚರಣೆಯನ್ನ ಅನುಮಾನದ ಕಣ್ಣಿಂದ ನೋಡುವಂತಾಗಿದೆ. ಹಾಗಾದ್ರೆ ಪ್ರಧಾನಿ ಮೋದಿ 11 ದಿನಗಳ ಕಾಲ ಕಟ್ಟುನಿಟ್ಟಿನ ಉಪವಾಸ ವ್ರತವನ್ನ ಆಚರಿಸಿಲ್ವಾ? ಈ ಬಗ್ಗೆ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅವರು ವ್ಯಕ್ತಪಡಿಸಿರೋ ಆ ಅನುಮಾನ ಏನ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಅಯೋಧ್ಯೆ ರಾಮ ಮಂದಿರ ಉದ್ಘಾಟಿಸುವ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು 11 ದಿನ ಉಪವಾಸ ವ್ರತಾಚರಣೆ ಮಾಡಿದ್ರ? ನನಗೇನೋ ಹಾಗನ್ನಿಸುತ್ತಿಲ್ಲ ಅಂತೇಳಿ ಮಾಜಿ ಸಿಎಂ ಮತ್ತು ಕಾಂಗ್ರೆಸ್ ಹಿರಿಯ ಮುಖಂಡ ವೀರಪ್ಪ ಮೊಯ್ಲಿ ಅವರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ವೀರಪ್ಪ ಮೊಯ್ಲಿ ಹೀಗೆ ಅನುಮಾನ ವ್ಯಕ್ತಪಡಿಸಿದ್ದೇ ತಪ್ಪು ಅನ್ನೋ ರೀತಿ ಮಾಧ್ಯಮಗಳು ಬಿಂಬಿಸುತ್ತಿವೆ. ಅಷ್ಟಕ್ಕೂ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅವರು ವ್ಯಕ್ತಪಡಿಸಿರೋ ಆ ಅನುಮಾನಗಳು ಏನ್ ಗೊತ್ತಾ? ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ಡೌಟ್ ನಂಬರ್ 1, ಬರೀ ಎಳನೀರು ಸೇವಿಸಿ ಮೋದಿ ಉಪವಾಸ ಮಾಡಿದ್ರ? ಪ್ರಧಾನಿ ಮೋದಿ 11 ದಿನಗಳ ಕಾಲ ಉಪವಾಸ ಮಾಡಿದ್ರು ಅಂದ್ರೆ ಬರೀ ಎಳನೀರು ಸೇವಿಸಿ ಉಪವಾಸ ಮಾಡಿದ್ರ? ಇಲ್ಲ ಎಳನೀರಿನ ಜೊತೆಗೆ ಬೇರೆ ಹಣ್ಣು, ಹಾಲು ಸೇರಿದಂತೆ ಕೆಲ ಸಾತ್ವಿಕ ಆಹಾರವನ್ನ ಸೇವಿಸಿದ್ರ ಅನ್ನೋ ಅನುಮಾನವಿದೆ. ಆದ್ರೆ ಕೆಲ ಮಾಧ್ಯಮಗಳು ಮೋದಿ 11 ದಿನಗಳ ಕಾಲ ಎಳನೀರನ್ನ ಸೇವಿಸಿ ಉಪವಾಸ ಮಾಡಿದ್ದಾರೆ ಅಂತ ಹೇಳುತ್ತಿವೆ. ಹೀಗಾಗಿ ಸಹಜವಾಗಿ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅವರಿಗೆ ಒಂದು ಅನುಮಾನ ಕಾಡುತ್ತಿದೆ. ಅದೇನು ಅನ್ನೋದನ್ನ ವೀರಪ್ಪ ಮೊಯ್ಲಿ ಅವರೇ ಹೇಳ್ತಾರೆ, ಕೇಳಿ. ನಾನು ಡಾಕ್ಟರ್ಸ್ ಹೇಳಿದ ಪ್ರಕಾರ ಬರೀ ಎಳ್ನೀರನ್ನೇ ತೆಗೆದುಕೊಂಡ್ರೆ 1-2 ದಿವಸದಲ್ಲೇ ಆ ಮನುಷ್ಯ ಕೊಲಾಪ್ಸ್ ಆಗ್ತಾನೆ. ಯಾಕಂದ್ರೆ ಅದರಿಂದ ಮತ್ತು ನಾಡಿ ಮಿಡಿತ ಕಡಿಮೆ ಆಗ್ತದೆ. ಆದ್ರಿಂದ 7 ದಿವಸಗಳ ಉಪವಾಸ ಕೈಗೊಂಡಿದ್ರೆ ಡಾಕ್ಟರ್ ಒಪಿನಿಯನ್ ಪ್ರಕಾರ ಅದು ಮನುಷ್ಯ ಬದುಕಲಿಕ್ಕೆ ಸಾಧ್ಯವಿಲ್ಲ. ಡೌಟ್ ನಂಬರ್ 2, ಮೋದಿ ಶಕ್ತಿಗುಂದಿರ್ಲಿಲ್ಲ ಯಾಕೆ? 11 ದಿನ ಅಲ್ಲ 1-2 ದಿನ ಬರೀ ಎಳನೀರು ಕುಡಿದು ಬೇರೆ ಏನನ್ನು ಸೇವಿಸಿಲ್ಲ ಅಂದ್ರೆ ಎಂತ ಮನುಷ್ಯನಲ್ಲಿ ನಿಶಕ್ತಿ ಉಂಟಾಗುತ್ತೆ, ಹೆಚ್ಚು ಚುರುಕಾಗಿ ಕೆಲಸ ಮಾಡೋಕೆ ಸಾಧ್ಯವಾಗಲ್ಲ. ಆದ್ರೆ ಪ್ರಧಾನಿ ಮೋದಿ 11 ದಿನಗಳ ಕಾಲ ಬರೀ ಎಳನೀರನ್ನ ಸೇವಿಸಿ ಉಪವಾಸ ಕೈಗೊಂಡಿದ್ರು, ಅವರು ಚುರುಕಾಗಿ ಕೆಲಸ ಮಾಡ್ತಾ ಇದ್ರು. ಇದು ಹೇಗೆ ಸಾಧ್ಯ ಅನ್ನೋದು ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅವರ ಅನುಮಾನ. ಏನು ಆಯಾಸ ಕಾಣುವುದಿಲ್ಲ, 7 ದಿವಸ ಉಪವಾಸ ಇದ್ದಾಗೆ ನಮಗೆ ಕಾಣುವುದಿಲ್ಲ. ಆದ್ರೂ ಅವ್ರು ಹೇಳಿದ್ದು ಅದು ದೇವರಿಗೆ ಇಚ್ಛೆ ಆಗೋದಿದ್ರೆ ಅವ್ರು ಯಾವ ರೀತಿ ಉಪರಾತ ಮಾಡಲಿ. ಡೌಟ್ ನಂಬರ್ 3, ಮೋದಿ ಪವಾಡ ಪುರುಷರ? 11 ದಿನಗಳ ಕಾಲ ಬರೀ ಎಳನೀರನ್ನ ಮಾತ್ರ ಸೇವಿಸಿ ಯಾರು ಬದುಕಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅವರಿಗೆ ಅವರ ಡಾಕ್ಟರ್ ಒಬ್ರು ಹೇಳಿದ್ರಂತೆ. ಹಾಗೂ ಒಮ್ಮೆ 11 ದಿನಗಳ ಕಾಲ ಬರೀ ಎಳನೀರನ್ನೇ ಕುಡಿದು ಬದುಕಿದ್ರೆ ಅದು ನಿಜಕ್ಕೂ ಪವಾಡವಂತೆ. ಅದೇ ನಾನು ಇವತ್ತು ಬೆಳಿಗ್ಗೆ ಡಾಕ್ಟರ್ ಹತ್ರ ವಾಕಿಂಗ್ ಮಾಡುವಾಗ ಒಬ್ಬ ಡಾಕ್ಟರ್ ಬರ್ತಾರೆ ನಮ್ಮ ಜೊತೆ. ಅವರು ಹೇಳುದು ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಹಾಗಾದ್ರೆ ಬದುಕಿದ್ರೆ ಏನು ಪವಾಡ? ಆದ್ರಿಂದ ಎಷ್ಟರ ಮಟ್ಟಿಗೆ ಅದು ಆ ಉಪವಾಸ ಮಾಡಿದ್ದಾರೆ ಅದು ಡೌಟು. ಡೌಟ್ ನಂಬರ್ 4, ಮೋದಿ ಉಪವಾಸ ವ್ರತಾಚರಣೆ ಮಾಡಿಲ್ವಾ? ಪ್ರಧಾನಿ ಮೋದಿ ಅವರು ಉಪವಾಸ ವ್ರತಾಚರಣೆ ಮಾಡಿ ರಾಮಲಲ್ಲ ಗರ್ಭಗುಡಿಗೆ ಹೋಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು ಎನ್ನಲಾಗುತ್ತಿದೆ. ಆದ್ರೆ ಮೋದಿ ಉಪವಾಸ ವ್ರತಾಚರಣೆ ಮಾಡದೆ ಅಯೋಧ್ಯೆಯ ರಾಮಲಲ್ಲ ಗರ್ಭಗುಡಿಯೊಳಗೆ ಹೋಗಿದ್ರ? ಹಾಗೇನಾದ್ರೂ ಆಗಿದ್ರೆ ಆ ಸ್ಥಳ ಪಾವಿತ್ರ್ಯತೆ ಕಳೆದುಕೊಳ್ಳುತ್ತೆ ಅಂತೇಳಿ ವೀರಪ್ಪ ಮೊಯ್ಲಿ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಉಪವಾಸ ಮಾಡದೆ ಅವರು ಗರ್ಭಗುಡಿಗೆ ಹೋಗಿ ಏನಾದ್ರು ಪೂಜೆ ಮಾಡಿದ್ರೆ ಅದರಿಂದ ಆ ಸ್ಥಳ ಅಪವಿತ್ರ ಆಗ್ತದೆ ಹೊರತು ಅಲ್ಲಿ ಶಕ್ತಿ ಉತ್ಪಾದನಾ ಆ ಸ್ಥಳದಲ್ಲಿ ಆಗುತ್ತದೆ. ಇತ್ತ ಮೊಯ್ಲಿ ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ವಿರೋಧ ಪಕ್ಷದ ನಾಯಕ ಮತ್ತು ಬಿಜೆಪಿ ಹಿರಿಯ ನಾಯಕ ಆರ್ ಅಶೋಕ್ ಅವರು ಮೋದಿ ಹಿಂದುಳಿದ ಸಮುದಾಯದಿಂದ ಬಂದವರೆಂದು ಕಾಂಗ್ರೆಸ್ ನಾಯಕರು ಅವರನ್ನು ನಿಂದಿಸುತ್ತಿದ್ದಾರೆ ಅಂತೇಳಿ ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲ, ವೀರಪ್ಪ ಮೊಯ್ಲಿ ಅವರು ಈ ಕೂಡಲೇ ಪ್ರಧಾನಿ ನರೇಂದ್ರ ಮೋದಿ ಅವರಲ್ಲಿ ಬಹಿರಂಗ ಕ್ಷಮೆ ಯಾಚಿಸಬೇಕು, ಇಲ್ಲವಾದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮೊಯ್ಲಿ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಇಲ್ಲಿ ಸಾಮಾನ್ಯವಾಗಿ ಕಾಡೋ ಪ್ರಶ್ನೆ ಏನಂದ್ರೆ ಮೋದಿ ಅವರು ಯಾವ ರೀತಿಯ ಉಪವಾಸ ಮಾಡಿದ್ರು ಅಂತ ಕೇಳೋದೇ ತಪ್ಪ? ಬರೀ ಎಳನೀರು ಸೇವಿಸಿ ಮೋದಿ ಉಪವಾಸ ವ್ರತಾಚರಣೆ ಮಾಡಿದ್ರು ಅಂತೇಳಿ ಕೆಲ ಸುದ್ದಿಗಳು ಹರಿದಾಡುತ್ತಿವೆ. ಆ ಮೂಲಕ ಮೋದಿಗೆ ಮಾಧ್ಯಮಗಳು ಹೆಚ್ಚು ಪ್ರಚಾರ ಕೊಡುತ್ತಿವೆ. ಹೀಗಾಗಿ ಸಹಜವಾಗಿ ಇಂಥ ಅನುಮಾನ ಎಲ್ಲರನ್ನೂ ಕಾಡುತ್ತೆ. ಈ ಬಗ್ಗೆ ಸ್ಪಷ್ಟನೆ ಕೊಡಬೇಕಾದ ಬಿಜೆಪಿ ನಾಯಕರು ಮೋದಿ ಅವರ ಉಪವಾಸ ವ್ರತಾಚರಣೆಯನ್ನ ಪ್ರಶ್ನೆ ಮಾಡಿದ್ದೇ ತಪ್ಪು ಅನ್ನೋ ರೀತಿ ವಾದ ಮಾಡೋದು ಎಷ್ಟು ಸರಿ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.